ಸಾತ್ವಿಕ ಧರ್ಮಾತ್ಮರೇ, ಮಂತ್ರಗಳ ವಿಷಯವಾಗಿ ನಿನ್ನೆಯ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ಕುರಿತು ಚಿಂತನೆ ಮಾಡಲಾಗಿದೆ. ಇಂದು ಮಂತ್ರಗಳ ಸಾಕ್ಷಾತ್ಕಾರ ಹಾಗೂ ಮಂತ್ರಗಳ ವೈಶಿಷ್ಟ್ಯತೆಯ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ನಮ್ಮ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಯಾವುದೇ ಮಂತ್ರಗಳು ಯಾರಿಂದಲೂ ರಚನೆಯಾಗಿಲ್ಲ ಅಂತ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದಾಗಿದೆ. ಋಷಿಗಳು, ಮುನಿಗಳು, ತಪಸ್ವಿಗಳು, ಸಾಧಕರು, ಸಿದ್ಧಿಪುರುಷರು ಅನೇಕ ವರ್ಷಗಳ ಸಾಧನೆ, ಕಠಿಣವಾದ ತಪಸ್ಸು ಹಾಗೂ ಸಮಾಧಿ ಸ್ಥಿತಿಯಿಂದ ಗೋಚರಿಸಲ್ಪಟ್ಟಿದ್ದಾವೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಮಂತ್ರಗಳ ಸಾಕ್ಷಾತ್ಕಾರ ಹಾಗೂ ಮಂತ್ರಗಳ ಅನುಭೂತಿ ಅಂತ ಕರೆದುಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆ ಮಾಡಲಾಗಿ ಋಗ್ವೇದ, ಯಜುರ್ವೇದಗಳ ಸಾವಿರಾರು ಮಂತ್ರಗಳಿದ್ದಾವೆ. ಇವುಗಳು ಯಾವ ಮಂತ್ರಗಳು ಹೇಗೆ ಸಾಕ್ಷಾತ್ಕಾರ ಯಾರಿಗೆ ಆಗಿದ್ದಾವೆ ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಮಹರ್ಷಿ ವಿಶ್ವಾಮಿತ್ರರು ಇವರಿಗೆ ಗಾಯತ್ರಿ ಮಂತ್ರ ಸಾಕ್ಷಾತ್ಕಾರ ಆಗಿದೆ. ಋಗ್ವೇದದ ತೃತೀಯ ಮಂಡಲದ ಮಂತ್ರವಾಗಿದೆ. ಆನಂತರದಲ್ಲಿ ಋಷಿ ವಸಿಷ್ಠರು ಋಗ್ವೇದದ ಸಾತ್ವೇ ಅಂದರೆ 7ನೇ ಮಂಡಲದ ಮಹಾಮೃತ್ಯುಂಜಯ ಜಪ ಇವರಿಗೆ ಸಾಕ್ಷಾತ್ಕಾರವಾಗಿದೆ. ಮತ್ತು ಮಾರ್ಕಂಡೇಯ ಮಹರ್ಷಿಗಳು ಕೂಡ ಇವರು ಕಾರಣೀಭೂತರಾಗಿದ್ದಾರೆ. ಆನಂತರದಲ್ಲಿ ಋಷಿ ಭಾರದ್ವಾಜರು ಇವರಿಗೆ ಋಗ್ವೇದದ 6ನೇ ಮಂಡಲದ ಸೂಕ್ತಗಳು ಹಾಗೂ ಅನೇಕ ಮಂತ್ರಗಳು ಗೋಚರಿಸಲ್ಪಟ್ಟಿದ್ದಾವೆ. ಆನಂತರ ಋಷಿ ವಾಮದೇವ ಇವರಿಗೆ ಋಗ್ವೇದದ 4ನೇ ಮಂಡಲದ ಅನೇಕ ಮಂತ್ರಗಳು ಇವರಿಗೆ ಗೋಚರಿಸಲ್ಪಟ್ಟಿದ್ದಾವೆ. ಆನಂತರ ಋಷಿ ಅತ್ರಿ ಅವರಿಗೆ ಋಗ್ವೇದದ 5ನೇ ಮಂಡಲದ ಮಂತ್ರಗಳು ಗೋಚರಿಸಲ್ಪಟ್ಟಿದ್ದಾವೆ. ಹಾಗೂ ಗೃತ್ಸಮದ ಋಷಿಗಳು ಇವರಿಗೆ 2ನೇ ಮಂಡಲದ ಸೂಕ್ತಗಳು ಗೋಚರಿಸಲ್ಪಟ್ಟಿದ್ದಾವೆ. ಮಹರ್ಷಿ ಕಶ್ಯಪ, ಆಂಗೀರಸ ಮತ್ತು ಅಗಸ್ತ್ಯ ಮಹರ್ಷಿಗಳು ಇವರಿಗೆ ವೇದ, ಅನೇಕ ಪ್ರಕಾರದ ಮಂತ್ರಗಳು ಮತ್ತು ಸೂಕ್ತಗಳ ಸಾಕ್ಷಾತ್ಕಾರ ಇವರಿಗೆ ಆಗಿದೆ ಎನ್ನುವಂಥದ್ದು. ಆನಂತರ ಮಹಿಳಾ ಋಷಿಗಳು ಕೂಡ ಆವತ್ತಿನ ಕಾಲದಲ್ಲಿ ಇದ್ದರು ಅಂಥೇಳಿ. ಅದರಲ್ಲಿ ಪ್ರಮುಖವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳು ಆಗಿ ಹೋಗಿದ್ದಾರೆ. ಅದರಲ್ಲಿ ಮಾತೆಯರಲ್ಲಿ ವಾಕ್ ಅಮೃಣಿ ಅನ್ನುವಂಥವರು ಆಗಿದ್ದಾರೆ. ಇವರಿಗೆ ಋಗ್ವೇದದ ಪ್ರಸಿದ್ಧ ದೇವಿ ಸೂಕ್ತ ಮಂತ್ರದ ಸಾಕ್ಷಾತ್ಕಾರ ಆಗಿತ್ತು ಅಂತ ಇತಿಹಾಸ ಹೇಳಿಕೊಂಡು ಬಂದಿದೆ. ಅನಂತರ ಲೋಪಮುದ್ರಾ, ಅಗಸ್ತ್ಯ ಮಹರ್ಷಿಗಳ ಧರ್ಮಪತ್ನಿ, ಇವರಿಗೆ ಋಗ್ವೇದದ ಅನೇಕ ಮಂತ್ರಗಳು ಸಾಕ್ಷಾತ್ಕಾರ ಆಗಿದ್ದಾವೆ. ಆನಂತರ ಘೋಷ, ಇವರಿಗೆ ಅಶ್ವಿನಿ ಕುಮಾರರ ಸ್ತುತಿಗಳು ಮತ್ತು ಮಂತ್ರಗಳು ಸಾಕ್ಷಾತ್ಕಾರ ಆಗಿದ್ದಾವೆ. ಆನಂತರ ಅಪಾಲ, ಇವರಿಗೆ ಋಗ್ವೇದದ 8ನೇ ಮಂಡಲದ ಮಂತ್ರಗಳ ಸಾಕ್ಷಾತ್ಕಾರ ಆಗಿದೆ ಅಂತಕ್ಕಂಥದ್ದು. ಆನಂತರ ಸೂರ್ಯ ಸಾವಿತ್ರಿ, ಇವರಿಗೆ ಋಗ್ವೇದದ ಪ್ರಸಿದ್ಧ ವಿವಾಹ ಸೂಕ್ತ ಸಾರಗಳು ಇವರಿಗೆ ಗೋಚರಿಸಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಆನಂತರ ಗಾರ್ಗೇಯಿ ಮತ್ತು ಮೈತ್ರೇಯಿ, ಶಚಿದೇವಿ, ಇವರುಗಳಿಗೆ ವಿಭಿನ್ನವಾಗಿರ್ತಕ್ಕಂಥ ವೈದಿಕ ಮಂತ್ರಗಳು, ಭಜನೆ ಮತ್ತು ದಾರ್ಶನಿಕ ಮಂತ್ರಗಳ ಸಾಕ್ಷಾತ್ಕಾರ ಆಗಿದೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಈ ಎಲ್ಲ ಮಂತ್ರಗಳಿಗೆ ಭಾಷ್ಯಗಳನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ, ಆನಂತರ 4 ಭಾಗಗಳಾಗಿ ಋಗ್ವೇದ, ಯಜುರ್ವೇದ, ಸಾಮವೇದಗಳಾಗಿ ಅದನ್ನು ವಿಂಗಡಣೆ ಮಾಡಿ ಭಾಷ್ಯಗಳನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ ಅವರು ಶ್ರೀಕೃಷ್ಣ ದ್ವೈಪಾಯನರು. ಇವರಿಗೆ ವೇದವ್ಯಾಸರು ಅಂತ ಕೂಡ ಕರೆದುಕೊಂಡು ಬಂದಿದ್ದಾರೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಜಪದ ನಿಯಮವನ್ನು ನಾವು ಸ್ವಲ್ಪ ಚಿಂತನೆ ಮಾಡೋಣ. ಜಪದಲ್ಲಿ ಎಷ್ಟು ಪ್ರಕಾರ ಇದ್ದಾವೆ ಮತ್ತು ಜಪವನ್ನು ಹೇಗೆ ಮಾಡಬೇಕು? ಅವ್ರು ಹೇಳ್ತಾರೆ, ಜಪವನ್ನು ಮಾಡಲಿಕ್ಕೆ ಕೆಲವಷ್ಟು ನಿಯಮಗಳಿದ್ದಾವೆ. ಅವು ಯಾವ ನಿಯಮಗಳು ಅಂತ ಕೇಳಿದ್ರೆ, ಪವಿತ್ರವಾದ ಮನಸ್ಸು ಅಂದರೆ ಸ್ನಾನವನ್ನು ಮಾಡಿ ಶುಭ್ರವಾದ ವಸ್ತ್ರಧಾರಣೆ ಮಾಡ್ಕೋಬೇಕು. ಆನಂತರದಲ್ಲಿ ಆಸನ ಬಳಸಲಿಕ್ಕೆ ಕೂರುವಂಥ ಆಸನಗಳು ಯಾವುದು ಅಂತ ಕೇಳಿದರೆ ಕಂಬಳಿ ಅಥವಾ ದರ್ಭಾಸನ ಅಥವಾ ಮಣೆಯ ಮೇಲೆ ಕೂರ್ಲಿಕ್ಕೆ ಅವಕಾಶ ಇರುತ್ತೆ. ಹೇಗೆ ಅಂತ ಕೇಳಿದ್ರೆ ನೇರವಾಗಿ ಕೂರಬೇಕು. ಪದ್ಮಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಕೂರ್ಲಿಕ್ಕೆ ಅವಕಾಶ ಇರುತ್ತೆ.
ಅಕಸ್ಮಾತ್ ಕಾಲಿನಲ್ಲಿ ಏನಾದರೂ ನೋವು ವ್ಯತ್ಯಾಸಗಳಿದ್ದಲ್ಲಿ ಅವರು ಕುರ್ಚಿಯ ಮೇಲೆ ಕೂತು ಜಪವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಯಾವ ದಿಕ್ಕು ಅಂತ ಕೇಳಿದರೆ ಪೂರ್ವ ಅತ್ಯಂತ ಉತ್ತಮ, ಜ್ಞಾನ ವೃದ್ಧಿಯಾಗತ್ತೆ. ಆನಂತರ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಜಪ ಮಾಡೋದರಿಂದ ಆಧ್ಯಾತ್ಮಿಕ ಶಕ್ತಿ ಜಾಗೃತಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ನಾವು ಯಾವುದೇ ಮಂತ್ರವನ್ನು ಜಪ ಮಾಡಲಿಕ್ಕೆ ಮೊದಲು ಗುರುವಿನ ಉಪದೇಶ ಆಗಬೇಕು, ಗುರುಮುಖೇನ ಉಪದೇಶ ಆಗಬೇಕು. ಹಿಂದಿನ ಸಂಚಿಕೆಗಳಲ್ಲಿ ಅದನ್ನು ವಿವರವಾಗಿ ತಿಳಿಸಿದ್ದೇವೆ. ಗುರುಮುಖೇನ ಉಪದೇಶವನ್ನು ಪಡೆದು ಆ ಮಂತ್ರಗಳ ಜಪವನ್ನು ಮಾಡುವಂಥದ್ದು. ಯಾವ ರೀತಿ ಜಪ ಮಾಡಬೇಕು? 3 ಪ್ರಕಾರ ನಿಯಮಗಳಿದ್ದಾವೆ: ವಾಚಿಕ, ಉಪಾಂಶು ಮತ್ತು ಮಾನಸಿಕ. ವಾಚಿಕ ಜಪ ಅಂತ ಕೇಳಿದರೆ ನಾವು ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವಂಥದ್ದು, ಜೋರಾಗಿ ಹೇಳುವಂಥದ್ದು. ಅದು ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸುತ್ತೆ, ಏಕಾಗ್ರತೆಗೆ ಅದು ಕಾರಣೀಭೂತವಾಗತ್ತೆ. ಪ್ರಾರಂಭದ ಹಂತದಲ್ಲಿ ಅತಿ ಉತ್ತಮ ಅಂತ ಕರೆದುಕೊಂಡು ಬಂದಿದ್ದಾರೆ. ಆನಂತರ ಉಪಾಂಶು ಅಂಥೇಳಿ, ಇದು ಜಪದ ನಿಯಮ ಹೇಗಿರುತ್ತೆ? ನಮ್ಮ ನಾಲಿಗೆ ಮತ್ತು ತುಟಿಗಳಿಂದ ಜಪ ಆಗ್ತಾ ಇರುತ್ತೆ, ಸಣ್ಣದಾಗಿ ಕೇಳ್ತಾ ಇರ್ತದೆ. ಇದಕ್ಕೆ ಉಪಾಂಶು ಜಪ ಅಂಥೇಳಿ. ಮೊದಲಿಗಿಂತ ಇದಕ್ಕೆ ಒಂದಷ್ಟು ಹೆಚ್ಚು ಫಲ ಜಾಸ್ತಿ ಅಂಥೇಳಿ. ಆನಂತರ ಮಾನಸಿಕ ಜಪ ಅಂಥೇಳಿ, ನಾವು ಏಕಾಗ್ರ ಚಿತ್ತದಿಂದ ಸಮಾಧಿ ಸ್ಥಿತಿಯಲ್ಲಿ ಕೂತು ಶಾಂತವಾಗಿ ಸಮಾಧಾನವಾಗಿ ನಾವು ಅರ್ಧ ಭಾಗ ಕಣ್ಣನ್ನು ಮುಚ್ಚಿರಬೇಕು. ಅದು ಧ್ಯಾನ ಸ್ಥಿತಿಯಲ್ಲಿ ಮಾಡುವಂಥ ಜಪ. ಇದಕ್ಕೆ ಹೇಳ್ತಾರೆ ಮಾನಸಿಕ ಜಪ ಅಂತೇಳಿ. ಈ 3ರಲ್ಲಿ ಮಾನಸಿಕ ಜಪಕ್ಕೆ ಅತ್ಯಂತ ಹೆಚ್ಚಿನ ಫಲ ಸಿಗತ್ತೆ ಅನ್ನೋದನ್ನು ಕರೆದುಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಮಂತ್ರಗಳ ಉಚ್ಚಾರಣೆ ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಶುದ್ಧವಾಗಿರಬೇಕು. ಅದು ಅತ್ಯಂತ ಫಲವನ್ನು ಕೊಡುತ್ತೆ. ನಾವಿಷ್ಟು ಮಂತ್ರವನ್ನು ಜಪ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಗಡಿಬಿಡಿ ಮಾಡಿಕೊಂಡು ಹೇಗೆ ಬಂತು ಹಾಗೆ ಹೇಳಬಾರ್ದು. ಆನಂತರ ವೇಗವಾಗಿ ಹೇಳಲಿಕ್ಕೆ ಹೋಗಿ, ಸ್ಪೀಡಾಗಿ ಹೇಳಲಿಕ್ಕೆ ಹೋಗಿ ಆ ಮಂತ್ರಗಳಲ್ಲಿ ತಪ್ಪುಗಳಾಗಬಾರ್ದು. ಬೇಗ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ತಪ್ಪಾಗಿ ಹೇಳಬಾರ್ದು. ಸ್ಪಷ್ಟವಾಗಿ ಸ್ವಚ್ಛವಾಗಿರುವಂಥದ್ದು, ತಪ್ಪುಗಳಾಗದಂತೆ ಕಾಯ್ದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಅಂಥೇಳಿ. ಆನಂತರ ಜಪದ ನಿಯಮಗಳನ್ನು ಗುರುಮುಖೇನ ತಿಳಿದುಕೊಳ್ಳುವಂಥದ್ದು ಅವಶ್ಯಕ. ಗುರುಮುಖೇನ ದೀಕ್ಷೆಯನ್ನು ಪಡೆದು ಮಂತ್ರದ ಉಪದೇಶವನ್ನು ಪಡೆದು ಜಪವನ್ನು ಮಾಡತಕ್ಕಂಥದ್ದು ಅತ್ಯಂತ ಉತ್ಕೃಷ್ಟವಾದ ಫಲವನ್ನು ತಂದುಕೊಡುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಈ ಜಪದ ಸಿದ್ಧಿ ನಮಗಾಗಬೇಕು ಅಂತ ಕೇಳಿದರೆ ನಮ್ಮಲ್ಲಿ ಶ್ರದ್ಧೆ, ನಿಷ್ಠೆ, ಏಕಾಗ್ರತೆ ಇದು ಅತ್ಯಂತ ಅವಶ್ಯಕ. ನೀವು ಎಷ್ಟೇ ಜಪವನ್ನು ಮಾಡಿ ಅಲ್ಲಿ ಶ್ರದ್ಧೆ ಇಲ್ಲ, ಏಕಾಗ್ರತೆ ಇಲ್ಲ ಅಂತ ಕೇಳಿದರೆ ಆ ಮಂತ್ರ ಜಪ ಫಲ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಜಪವನ್ನು ಮಾಡಿ ಅದರ ಫಲವನ್ನು ಪಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ತಮ್ಮ ಗಮನಕ್ಕೆ ತಂದು, ನಾಳೆಯ ಸಂಚಿಕೆಯಲ್ಲಿ ಅನೇಕ ಪ್ರಶ್ನೆಗಳಿರ್ತವೆ. ಮಂತ್ರ ಜಪದಲ್ಲಿ ಶಕ್ತಿ ಇದೆಯಾ, ಅಥವಾ ಮಂತ್ರ ವೇದ ಆಗಮಗಳು ಇವು ಸತ್ಯವ ಅನ್ನುವಂಥ ಅನೇಕ ಪ್ರಶ್ನೆಗಳು ಇವತ್ತು ಕಾಣುವಂಥದ್ದಾಗತ್ತೆ. ಆ ವಿಷಯವಾಗಿ ನಾಳೆಯ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.